ಪೆಪ್ಪೆ. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಪೆಪ್ಪೆ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಯೂಶ್ವಲಿ ನಾವು ಸಿನಿಮಾ ಟೀಮ್ ಅವ್ರಿಗೆ ಒಂದು ಕ್ವಶನ್ ಕೇಳ್ತೀವಿ ಸರ್. ಈ ಸಿನಿಮಾದ ಬಜೆಟ್ ಎಷ್ಟಾಗಿದೆ, ಏನಾಗುತ್ತಾ ಅಂತ ಒಂದು ಕ್ವಶನ್ ಕೇಳ್ತೀವಿ. ಈ ಸಿನಿಮಾ ಟ್ರೈಲರ್ ನೋಡಿದಾಗ ನನಗೊಂದು ಕ್ವಶನ್ ಅಂದರೆ ನನಗೆ ಕೇಳಬೇಕಂತ ಅನಿಸಿತ್ತು. ಈ ಸಿನಿಮಾ ಮಾಡೋಕ್ಕೆ ಎಷ್ಟು ಲೀಟ್ರ್ ರಕ್ತ ಖರ್ಚಾಯಿತು ಸರ್? ಅದೇ ನಾನು ಕೇಳ್ತೀನಿ. ದಿನ ಒಂದು ಅಷ್ಟು ಲೀಟರ್ ರಕ್ತ ತರಿಸ್ತಾ ಇದ್ರು ಅನ್ಸುತ್ತೆ ಶೂಟಿಂಗ್ ಸೆಟ್ಗೆ. ಓಕೆ, ಅದು ನಾನು ಪ್ರೊಡ್ಯೂಸರ್ನ ಕೇಳಬೇಕು ಬ್ಲಡ್ ಬಡ್ಜೆಟ್ ಎಷ್ಟು ಇತ್ತು ಅಂತ. ಹಂಗೆ ಕತೆ ಆಯ್ಕೆಯಿಂದನೇ ಶುರು ಮಾಡ್ತೀವಿ ಸರ್. ನಿಮಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಬಿಫೋರ್ ಪೆಪ್ಪೆನೇ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಎಸ್ಪೆಷಲಿ ಈ ಸಿನಿಮಾ ಟ್ರೈಲರ್ ಬಂದಾಗ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇರೋದು, ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ವಿನಯ್ ಅವರು ಇಷ್ಟು ಒಳ್ಳೊಳ್ಳೆ ಕತೆಗಳನ್ನು ಹೆಂಗೆ ಆಯ್ಕೆ ಮಾಡ್ತಾರೆ ಅಂತ. ಹೆಂಗೆ ಆಯ್ಕೆ ಮಾಡ್ತೀರಾ? ಸ್ಕ್ರಿಪ್ಟ್ನ ಹೆಂಗೆ ಆಯ್ಕೆ ಮಾಡ್ತೀನಿ ಅಂದರೆ, ಸ್ಕ್ರಿಪ್ಟ್ ತುಂಬ ನಮ್ಮದೊಂದು, ನಾನು ಜಾಸ್ತಿ ಹೆಂಗಂದರೆ ನಮ್ಮದು ಒಂದು ಇನ್ಸ್ಟಿಂಕ್ಟ್ ಇರುತ್ತಲ್ಲ. ನೀವು ಏನೋ ಚೆನ್ನಾಗಿರೋದು ನೋಡಿದ ತಕ್ಷಣ ಒಂದು ಅನಿಸುತ್ತೆ ನಿಮಗೆ, ಇದು ಚೆನ್ನಾಗಿದೆ ಅಂತ. ಫಸ್ಟ್ ಅದನ್ನು ನೋಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇದುವರೆಗೂ ಮಾಡದೇ ಇರೋ ಅಂಥ ಒಂದು ಪಾತ್ರ ಆ ಸ್ಕ್ರಿಪ್ಟ್ ಆಗಿರಬೇಕು. ಆ ಸ್ಕ್ರಿಪ್ಟು, ಈಗ ನಾವೇ ತುಂಬ ಸಿನಿಮಾಗಳು ನೋಡ್ತೀವಿ. ನೀವೊಂದು ಸಿನಿಮಾ ನೋಡಿದಾಗ ನಿಮ್ಗೆ ಏನೇನು ಇಷ್ಟ ಅಂತ ಒಂದು ಇರುತ್ತಲ್ಲ. ಅಂದರೆ ಈ ಸಿನಿಮಾ ತುಂಬ ಬೋರ್ ಹೊಡಿಬಾರ್ದು, ಈ ಸಿನಿಮಾದಿಂದ ನೀವೇನೋ ಒಂದು ಕಲಿಬೇಕು, ಇಲ್ಲ ಈ ಸಿನಿಮಾ ನಿಮ್ಗೆ ಏನಾದ್ರು ಒಂದು ಚೇಂಜ್ ತೋರಿಸ್ಬೇಕು ಲೈಫಲ್ಲಿ. ಸೊ ಅದೆಲ್ಲ ನಮ್ಮ ಸಿನಿಮಾಲೂ ಇದೆಯಾ ಅಂತ ನೋಡ್ತೀನಿ. ಸೊ ಅದೆಲ್ಲ ಇದ್ದಾಗ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಗುತ್ತೆ. ಸರ್, ನಿಮ್ಮ ಫ್ಯಾಮಿಲಿ ಎಕ್ಸ್ಪೆಷಲಿ ಕತೆಗಳಿಗೆ ತುಂಬ ಮುಂಚೆಯಿಂದನೂ ತುಂಬ ಪ್ರಾಮುಖ್ಯತೆ ಕೊಟ್ಟಿದೆ. ಅಣ್ಣವ್ರಿದ್ದ ಕಾಲದಿಂದನೂ ಕತೆಗೆ ತುಂಬ ಪ್ರಾಮುಖ್ಯತೆ. ಅವಾಗ ವರ್ಧಣ್ಣವರು ಅಣ್ಣವರು ಕುತ್ಕೊಂಡು ಕತೆ ಕೇಳ್ತಾ ಇದ್ರಂತೆ. ಆ ಥರದ್ದು ಅವ್ರ ಸಪೋರ್ಟ್ ಅವ್ರಿಗಿತ್ತು. ಕತೆ ಅವ್ರದ್ದು ಏನೋ ಆ ಜಡ್ಜ್ಮೆಂಟ್ ತುಂಬ ವರ್ಕ್ ಆಗ್ತಾ ಇತ್ತು ಅಂತ ತುಂಬ ಮಾತಿದೆ. ಅದಾದಮೇಲೆ ರಾಘಣ್ಣವರು ಅಪ್ಪು ಸರ್ಗೆ ತುಂಬ ಕತೆಗಳನ್ನು ಕೇಳಿ ಇದು ಮಾಡಿ ಚೆನ್ನಾಗಿದೆ ಅಂತ ಸಜೆಷನ್ ಕೊಡ್ತಾ ಇದ್ರು ಅಂತ ತುಂಬ ಕೇಳಿದ್ವಿ. ನಿಮಗೆ ಯಾರು ಸಜೆಷನ್ ಕೊಡ್ತಾರೆ ಈ ಕತೆ ಕೇಳುವಾಗ? ನೀವು ಜೊತೆಗೆ ಯಾರನ್ನು ಕೂರಿಸ್ಕೊಂತೀರಿ ಫ್ಯಾಮಿಲಿಯಿಂದ, ಅಥವಾ ನಿಮ್ಮ ಓನ್ ಡಿಸಿಷನ್ ಆಗಿರುತ್ತೆ ಅದು? ಕತೆ ನಾನೇ ಕೇಳ್ತೀನಿ ಯಾವಾಗಲೂ. ಕೇಳಿದ್ಮೇಲೆ ಫ್ಯಾಮಿಲಿ ಜೊತೆ, ತಮ್ಮನ ಜೊತೆ, ನನ್ನ ತಂದೆ ಜೊತೆ ಎಲ್ಲ ತುಂಬ ಡಿಸ್ಕಷನ್ ಮಾಡ್ತೀನಿ. ಇಲ್ಲ ಒಂದ್ಸಲಿ ಕತೆ ತುಂಬ ಇಷ್ಟ ಆದಾಗ ನಂದೊಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೆಲ್ಲ ಕರಿತೀನಿ. ಆಮೇಲೆ ಅವ್ರನ್ನೆಲ್ಲ ಕರೆದು ಒಟ್ಟಿಗೆ ನರೇಷನ್ ಡೈರೆಕ್ಟರ್ನ ಕೇಳ್ತೀನಿ, ಆಗುತ್ತಾ ನಿಮಗೆ, ನಮ್ಮ ಫ್ರೆಂಡ್ಸ್ಗೂ ನರೇಷನ್ ಕೊಡ್ತೀನಿ. ಅವ್ರು ಓಕೆ ಅಂದರೆ ಎಲ್ಲರೂ ನಮ್ಮ ಫ್ರೆಂಡ್ಸ್ಗೂ ಒಂದು ನರೇಷನ್ ಕೊಡಿಸ್ತೀನಿ. ಸೊ ಅಲ್ಲಿ ಗೊತ್ತಾಗುತ್ತೆ ಒಂದು, ಈಗ ಒಂದು ಥಿಯೇಟ್ರಿಗೆ ಹೆಂಗೆ ನಾವು ಸಿನಿಮಾ ತೆಗೆದ್ಬಿಟ್ಟು ನಮ್ಮ ಫ್ರೆಂಡ್ಸ್ನ ಎಲ್ಲ ಪ್ರೀಮಿಯರ್ನ ಕರೆದ್ಬಿಟ್ಟು ಹೆಂಗಿದೆ ಕೇಳ್ತೀವಿ, ಅದೇ ಥರ ನಾನು ಸ್ಕ್ರಿಪ್ಟ್ ಟೈಮಲ್ಲೇ ಮಾಡ್ತೀನಿ. ಸೊ ಅದು ಕೇಳಿದಾಗ ಅವರು ಒಂದಷ್ಟು ಜನ ಇದಿಷ್ಟ ಆಯಿತು ನನಗೆ, ಇದಿಷ್ಟ ಆಯಿತು ಅಂತಾರೆ. ಸೊ ಅದ್ರ ಪ್ರಕಾರ ವರ್ಕ್ ಮಾಡಿ. ಒಂದು ಕಡೆ ಕತೆ ಆದರೆ ಡೈರೆಕ್ಟ್ರು ಅಂದರೆ ಬರೀ ಕತೆ ಅಲ್ಲ, ಡೈರೆಕ್ಟರ್ ಅಂದರೆ ಬರೀ ಕತೆ ಅಲ್ಲ, ಅವ್ರು ಏನು ಹೇಳಿರ್ತಾರೆ ಅದನ್ನು ಆನ್ ಸ್ಕ್ರೀನ್ ತೋರಿಸ್ಬೇಕು, ಅವಾಗ ಡೈರೆಕ್ಟರ್ ಆಗ್ತಾರೆ ಅಲ್ವಾ? ಸೊ ಅದೇಂಗೆ ಜಡ್ಜ್ಮೆಂಟ್ ಅಂತ? ಇವ್ನು ಕತೆ ಚೆನ್ನಾಗಿ ಹೇಳ್ತಾನೆ ಹುಡುಗ, ಬಟ್ ಅವ್ನು ಡೈರೆಕ್ಷನ್ ಹೆಂಗೆ ಮಾಡ್ತಾನೆ ಅನ್ನೋ ಭಯ ಇರಲ್ವಾ? ಅಥವಾ ಅದೆಲ್ಲ ಕರೆಕ್ಟಾಗಿ ಬಂದಿದೆಯಲ್ಲ ಈ ಸಿನಿಮಾ ಆಗಿರ್ಬೋದು, ಹಿಂದಿನ ಸಿನಿಮಾ? ಕರೆಕ್ಟ್. ಅದೇ ಅದು ನಿಮಗೆ ಗೊತ್ತಾಗುತ್ತೆ. ಒಬ್ಬರು ಕತೆ ಹೇಳ್ದಾಗಲೇ ಯಾರು ವಿಜುವಲ್ಸ್ ನೋಡ್ತೀರಾ ನೀವು? ಶಾರ್ಟ್ ಫಿಲ್ಮ್ ಆಗಿರ್ಬೋದು ಅಥವಾ ಅವ್ರದ್ದು ವಿಜುವಲ್ಸ್ ಹೆಂಗೆ? ನೀವು ಕತೆ ಹೇಳ್ತಾರಲ್ಲ ಡೈರೆಕ್ಟರು, ಅವಾಗಲೇ ನಿಮಗೆ ಅವ್ರ ವಿಜುವಲ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನೀವೊಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಈ ಸೀನ್ ಹಂಗೆ, ಇವಾಗ ಈ ಇಂಟರ್ವ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅವರಿಬ್ಬರು ಎಲ್ಲಿ ಕೂತಿರ್ತಾರೆ, ಒಂದು ಕಲ್ ಮೇಲೆ ಕೂತಿರ್ತಾರೆ, ಆಮೇಲೆ ಹಿಂದೆಗಡೆ ಈ ಬ್ಯಾಕ್ಗ್ರೌಂಡ್ ಇರುತ್ತೆ, ಇದು ಈ ಏರಿಯಲ್ಲಿರುತ್ತೆ, ಈ ಟೈಮಲ್ಲಿ, ಅಂದರೆ ಅವ್ರ ಕತೆ ಹೇಳ್ಬೇಕಂದ್ರೆ ನಿಮಗೆ ಅವ್ರ ವಿಜುವಲ್ಸ್ ಅದರಲ್ಲಿ ಕಾಣಿಸ್ಬಿಡುತ್ತೆ. ಅವಾಗ ಹೇಳ್ಬೋದು ಯಾಕೆ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಆದರೆ ಶ್ರೀಲೇಶ್ ಅವ್ರು ಏನಂದರೆ, ಅವ್ರು ಸಾಕಷ್ಟು ಒಂದು ಇಂಡಿಪೆಂಡೆಂಟ್ ಸಿನಿಮಾಗಳು ಮುಂಚೆನೇ ಮಾಡಿದ್ರು. ಬಟ್ ನಾನು ಕತೆ ಕೇಳಿದ್ಮೇಲೆ ಆ ಪಿಕ್ಚರು ನೋಡಿಲ್ಲ, ಆವಾಗಲೇ ಒಪ್ಕೊಂಡ್ಬಿಟ್ಟಿದ್ದೆ, ಯಾಕಂದ್ರೆ ಕತೆ ಅಷ್ಟು ಚೆನ್ನಾಗಿತ್ತು. ಸರ್, ಇತ್ತೀಚೆಗೆ ನೀವು ಹಳ್ಳಿ ಸಿನಿಮಾಗಳು ಒಪ್ಕೊಂತ ಇದ್ದೀರಾ, ಅಂದರೆ ಹಳ್ಳಿ ಶೇಡ್ ಇರೋದು. ಇಲ್ಲೂ ಒಂದು ಹಳ್ಳಿ ಕಾಣ್ತಾ ಇದೆ, ರಾಮಾಯಣದಲ್ಲೂ ಒಂದು ಹಳ್ಳಿ ಇದೆ, ಅಂದೋನಿತ ಕಾಲದಲ್ಲೂ ಒಂದು ಹಳ್ಳಿ ಇದೆ. ಸೊ ಅದ್ರ ಬಗ್ಗೆ? ಅದೇ ನಮ್ಮ ಹಳ್ಳಿ ಜಾಸ್ತಿ, ಹಳ್ಳಿ ಕಡೆ ಹೋಗ್ತಾ ಇದಾರಲ್ಲ ಎಲ್ಲ. ಕರ್ನಾಟಕದಲ್ಲಿ ಸಿಟಿ ಜಾಸ್ತಿ ಇದೆ, ಹಳ್ಳಿ ಜಾಸ್ತಿ ಇದೆ. ಹಳ್ಳಿ ಜಾಸ್ತಿ ಇದೆ, ಅದಕ್ಕೆ ಹಳ್ಳಿ ಕಥೆಗಳನ್ನೇ ಜಾಸ್ತಿ. ಅದಕ್ಕೆ ಹಳ್ಳಿ ಕಥೆಗಳು ಜಾಸ್ತಿ. ಬಟ್ ನನಗೂ ತುಂಬ ಇಷ್ಟ ಆ ಥರ ರೋಲ್ಗಳು ಮಾಡೋಕ್ಕೆ. ಆಮೇಲೆ ಅಲ್ಲಿ ಹೋಗಿ ಶೂಟ್ ಮಾಡೋಕ್ಕೆ, ಅಲ್ಲಿನ ಜನನ ಮೀಟ್ ಮಾಡೋಕ್ಕೆ, ಆಮೇಲೆ ಅವ್ರ ಲೈಫಲ್ಲಿ ಏನೇನು ನಡೆಯುತ್ತಿರುತ್ತೆ ಅದನ್ನ ನೋಡೋಕ್ಕೆ, ಕೇಳೋಕ್ಕೆ, ಅವರಿಂದ ಅದೊಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಸಿಟಿ ಜನಕ್ಕೂ ಮೋಸ್ಟ್ಲಿ ಬರೀ ಸಿಟಿ ಕತೆ ಕೇಳಿ ಇದೊಂದು ವಾತಾವರಣ ನೋಡಿದಾಗ ಅವ್ರಿಗೂ ಒಂದಷ್ಟು ಖುಷಿ ಆಗ್ಬಿಡುತ್ತೆ. ಆಮೇಲೆ ಹಾಗೆ ನನಗೂ ಬಂದಿದೆ ಅನಿಸುತ್ತೆ ಸ್ಕ್ರಿಪ್ಟ್ಗಳು. ಸೊ ಅದರಿಂದ ಇವಾಗ ಒಂದೆರಡು ಹಳ್ಳಿ ಕತೆ ಮಾಡ್ತಾಯಿದ್ವಿ. ಬರೀ ಪೆಪ್ಪೆ ಆಮೇಲೆ ರಾಮಾಯಣ, ಅಂದೊಂದಿತ್ತು ಕಾಲ ಒಂಥರ ಮಿಕ್ಸ್, ಅದು ಸಿಟಿ ಆಮೇಲೆ ಟೌನ್ ಮಿಕ್ಸ್.
ಉಗ್ರಂ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ವಿಷ್ಣುವಿನ ತಾಳ್ಮೆ ಇರಲಿ ಆದರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ ಅಂತ. ಸೊ ಪೆಪ್ಪೆಗೆ ಅದು ರಿಲೇಟ್ ಆಗುತ್ತಾ ಲೈನ್ ಏನಾದರೂ? ಆ್ಯಕ್ಚುಲಿ ಇದೆ, ಅವನು ಸ್ವಲ್ಪ ಸಾಫ್ಟ್ ಅನ್ಸುತ್ತೆ, ಆಮೇಲೆ ವೈಲೆಂಟ್ ಆದ ಅನ್ಸುತ್ತೆ ಆ ಥರ. ಅದೇ ಪೆಪ್ಪೆಯಲ್ಲಿ ಎರಡೂ ಇದೆ, ವೈಲೆನ್ಸು ಇದೆ, ಒಂದೊಂದು ಅಗ್ರೆಷನು ಇದೆ, ಜೊತೆಗೆ ಪೆಪ್ಪೆಯಲ್ಲಿ ಅವನ ಒಂದು ಕಾಮ್ನೆಸ್ಸು, ಅವನ ಒಂದು ಏನಂತಾರೆ ಸ್ಟಿಲ್ನೆಸ್ಸು, ಅದು ತುಂಬ ಇದೆ, ಎರಡೂ ಇದೆ ಪೆಪ್ಪೆಯಲ್ಲಿ. ಸರ್ ಯೂಶಲಿ ನಿಮ್ಮ ಮನೆಯಿಂದ ಬಂದಿರೋ ಸಿನಿಮಾಗಳಲ್ಲಿ ಶಿವಣ್ಣ ಆಗಿರ್ಬೋದು, ಅಪ್ಪು ಸರ್, ರಾಘಣ್ಣ ಎಲ್ಲರೂ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗಲೇ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು, ಕಂಟಿನ್ಯೂಸ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಸೊ ನಿಮ್ಮ ಕೆರಿಯರಲ್ಲಿ ಓಕೆ ಸಿನಿಮಾನು ಬಂದಿದೆ ಬಿಗಿನಿಂಗ್ ಡೇಸಲ್ಲಿ, ಬಟ್ ಇವಾಗಂತೂ ಫಸ್ಟ್ ಸಿನಿಮಾ ಇದು ಒಂದು ಸರಳ ಪ್ರೇಮಕಥೆ ಅದೆಲ್ಲ ಹಿಟ್ಟಾಯಿತು, ಇದನ್ನು ಪೆಪ್ಪೆ ಬಗ್ಗೆ ತುಂಬ ಇದಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಫಸ್ಟೇ ದೊಡ್ಡ ಹಿಟ್ ಕೊಟ್ಟಾಗ ವೆಲ್ಕಮ್ ಮಾಡೋ ರೀತಿ ಅಥವಾ ಹೆಂಗೆ ಅನ್ಸುತ್ತಾ ಅದು ಅಂತ? ಈಗ ಲೈಫ್ ಅಂದರೆ ಅದು ನೀವು ಹಿಂಗೆ ಇರಬೇಕಂತ ಹೇಳೋಕ್ಕೆ ಆಗಲ್ಲ, ಅದೇ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಹಿಂಗಾದರೆ ಒಳ್ಳೇದು ಹಿಂಗಾದರೆ ಕೆಟ್ಟದ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಲೈಫ್ ಹೆಂಗೆ ಬೇಕಾದ್ರೂ ಇರ್ಬೋದು, ಅದು ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಸಡನ್ನಾಗಿ ಎಲ್ಲ ಹಿಟ್ ಆಗ್ಬೋದು, ಸಡನ್ನಾಗಿ ಎಲ್ಲ ಕಮ್ಮಿ ಆಗ್ಬೋದು, ಸಡನ್ನಾಗಿ ಇಲ್ಲ ಒಂದೇ ದಾರಿಯಲ್ಲಿರ್ಬೋದು. ಅದು ಜೀವನ ಅಲ್ಲ, ಅದು ಹೆಂಗಿರುತ್ತೆ ಹಂಗೆ ನಾವು ತೇಳ್ಕೊಂಡು ಅದ್ರ ಜೊತೆ ಹೋಗ್ತಾ ಇರಬೇಕು. ಸೊ ಇವಾಗ ಒಳ್ಳೇದಾಗಿದೆ, ಒಂದು ಸರಳ ಪ್ರೇಮಕಥೆ ಒಳ್ಳೇದಾಗಿದೆ, ಈಗ ಪೆಪ್ಪೆನೂ ತುಂಬ ಒಳ್ಳೆ ರಿವ್ಯೂಸ್ ಆಗಿದೆ. ಸೊ ಆ ಥರ ಈ ಪೆಪ್ಪೆ ಸಿನಿಮಾದಲ್ಲೇ ತುಂಬ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಿದ್ದಾರೆ. ಅಂಡರ್ವೇರಲ್ಲಿ ಹಾಕ್ಕೊಂಡು ಒಂದು ಫೈಟ್ ಮಾಡಿದ್ದೀರಾ, ಚಡ್ಡಿ ಹಾಕ್ಕೊಂಡು. ಹೆಂಗೆ ಗೊತ್ತು ನಿಮಗೆ? ನಮ್ಗೆ ಗೊತ್ತು ಸರ್, ಟ್ರೈಲರಲ್ಲೇ ಇದೆ ಸರ್, ಇದೆಯಾ? ಒಂದು ಸೀನ್ ಇದೆ. ಸೊ ಚಡ್ಡಿ ಹಾಕೊಂಡು ಒಂದು ಫೈಟ್ ಮಾಡಿರೋದು, ಆ ಸೀನ್ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ? ಒಂದು ಮರಗಳ ನಡುವೆ. ಅಂದರೆ ಇದು ಒಂದು ಕೂರ್ಗಲ್ಲಿರೋ ಒಂದು ಕಾಡಲ್ಲಿ ಶೂಟ್ ಮಾಡಿದ್ವಿ ಇದನ್ನ. ಸೊ ಅಲ್ಲಿ ಆ ಕಾಡೆ ಹೆಂಗಿತ್ತು ಅಂದರೆ ತುಂಬ ಭಯಂಕರವಾಗಿತ್ತು. ಅಂದರೆ ಅಲ್ಲಿರೋ ಮರಗಳೆಲ್ಲ ಎಲ್ಲ ಸುತ್ಕೊಂಡು ಅಡ್ಡದಿಡ್ಡ ಬೆಳೆದಿತ್ತು. ಆಮೇಲೆ ಹಳೇ ಮರಗಳು, ಒಂದು 100-200 ವರ್ಷದ ಹಳೆ ಮರಗಳು. ಆಮೇಲೆ ಮೇಲುಗಡೆ ಆಕಾಶನೇ ಕಾಣಿಸಲ್ಲ, ಎಲ್ಲ ಕವರ್ ಆಗ್ಬಿಟ್ಟಿದೆ, ಒಂಥರ ಕತ್ಲು ಥರನೂ ಇರುತ್ತೆ, ಚೂರು ಮಾತ್ರ ಬೆಳಕು ಬರ್ತಾ ಇರುತ್ತೆ ಒಳಗಡೆ. ಸೊ ಅಲ್ಲಿ ಈ ಸೀನ್ ಶೂಟ್ ಮಾಡಿದ್ವಿ. ಈ ಸೀನಲ್ಲಿ ಈ ಫೈಟಲ್ಲಿ ಹೆಂಗಂದರೆ ಅವರಿಬ್ಬರು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಆ ಫೈಟಲ್ಲಿ. ಅವರಿಬ್ಬರು ನಡುವೆ ಅವ್ರಿಗೆ ಏನಾಗ್ತಿದೆ, ಪಂಚೆ ಇದೆಯಾ, ಪಂಚೆ ಇಲ್ವಾ, ಹೆಂಗಿದ್ದಾರೆ, ಏನು, ಎಲ್ಲಿ ಬಾಡಿ ತರ್ಚ್ತಾ ಇದ್ದಾರೆ, ಎಲ್ಲಿ ಬೀಳ್ತಾ ಇದ್ದಾರೆ, ಏನೂ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಫೈಟಲ್ಲಿ. ಸೊ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ವಿ ಆ ಫೈಟಲ್ಲಿ. ಆ ಕಲ್ಲು ತಗೊಂಡು ಹೊಡೆದಿದ್ದು, ಆಮೇಲೆ ಮಚ್ಚಲ್ಲಿ ಹೊಡೆದಿದ್ದು, ಅವೆಲ್ಲ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಫೈಟ್ ಮಾಡಿದಿರಲ್ಲ ಅದು. ಅದರಲ್ಲಿ ಅದಕ್ಕೆ ಅಲ್ಲ, ಅದು ಏನು ಪ್ರಿಪೇರ್ ಆಗಿ ಹೋಗಿಲ್ಲ, ಸುಮ್ಮನೆ ಹೋಗಿ ಫೈಟ್ ಮಾಡ್ತಾರೆ. ಅಲ್ಲೊಂದು ಕಲ್ಲು ಸಿಗುತ್ತೆ, ಇಲ್ಲ ಒಂದು ಮರ ಸಿಗುತ್ತೆ, ಇಲ್ಲ ಬರೀ ತುಳ್ತಾರೆ, ಇಲ್ಲ ತಳ್ತಾರೆ, ಇಲ್ಲ ಪಂಚ್ ಕೊಡ್ತಾರೆ. ಸೊ ಅದರಿಂದ ಇದಷ್ಟು ನ್ಯಾಚುರಲ್ ಅಲ್ಲ, ಏನು ಬೇಕಾದ್ರೂ ಆಗ್ಬೋದು. ಅಲ್ಲಿ ಏನು ಆ ಸೆಕೆಂಡಲ್ಲಿ ಏನು ಅನಿಸುತ್ತೆ ಅದು ಮಾಡಬೇಕು. ಸೊ ಇದನ್ನು ನೀವು ಕೊರಿಯೋಗ್ರಾಫ್ ಮಾಡೋಕ್ಕಲ್ಲ, ಮುಂಚೆ ಕೊರಿಯೋಗ್ರಾಫ್ ಮಾಡಿದ್ರೆ ಅದು ಫುಲ್ ಅಂದರೆ ಅನಿಸುತ್ತೆ ಅದು, ಬಟ್ ಅಲ್ಲೇ ಮಾಡಿದಾಗ ಸೊ ಅದಕ್ಕೆ ತುಂಬ ಕನ್ಫ್ಯೂಷನ್ಸ್ ಇರ್ತಾಯಿತ್ತು. ಹಿಂಗೆ ಒಂಚೂರು ಮಾತ್ರ ಕೊರಿಯೋಗ್ರಾಫ್ ಮಾಡ್ಬೋದು, ಅದಾದಮೇಲೆ ಅದಾಗದೇ ಆಗ್ಬಿಡ್ತಾಯಿತ್ತು ಇಡೀ ಫೈಟ್. ಒಂದು ಸೀನು ಟ್ರೈಲರಲ್ಲಿ ಎಲ್ಲರಿಗೂ ತುಂಬ ಶಾಕ್ ಅಂತ ಅನಿಸಿದಂದರೆ, ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಬ್ಯಾಕ್ ಸೈಡು ಫುಲ್ ಅವನು ಬಟ್ಟೆ ಹಾಕಿರೋದು, ಆ ಸೀನು ಅಂದರೆ ಆ ಲೆವೆಲ್ಲಿಗೆ ರಿಯಲಿಸ್ಟಿಕ್ಕು. ಅದು ಹೆಂಗೆ ತೊಗೊಬೇಕು ಜನ ಅದನ್ನ, ಅಥವಾ ಆ ಸೀನ್ ಬಗ್ಗೆ ಏನು ಹೇಳ್ತೀರಾ? ಅದೇನೇ ಸೀನ್ ಅಂದರೆ ಇದು ಟ್ರೈಲರಲ್ಲಿ ಒಂದು ಬಿಟ್ಟು ಹಾಕಿರ್ತಾರೆ, ಬಟ್ ಸಿನಿಮಾದಲ್ಲಿ ಆ ಸೀನ್ಗೊಂದು ಕಾರಣ ಇರುತ್ತೆ. ಒಬ್ಬ ಏನಕ್ಕೆ ಆ ಥರ ನಡೀತಾನೆ, ಇಲ್ಲ ಅದಕ್ಕೆ ಕಾರಣ ಏನು, ಇಲ್ಲ ಅವನ್ನ ಯಾರು ನಡೆಸಿರ್ತಾರೆ, ಇಲ್ಲ ಅವನೇ ನಡೀತಾ ಇದ್ದಾನ. ಸೊ ಅವಾಗ ಒಂದು ಜಸ್ಟಿಫಿಕೇಶನ್ ನಿಮಗೆ ಸಿನಿಮಾ ಸಿಗುತ್ತೆ. ಸೊ ಟ್ರೈಲರಲ್ಲಿ ಬರೀ ನೋಡಿದ ತಕ್ಷಣ ಏನಪ್ಪ ಇದು ಅಂತ ಅನಿಸುತ್ತೆ, ಬಟ್ ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸರ್ ನಿಮ್ಮ ಮನೆ ಸಿನಿಮಾ ಅಂತಂದರೆ ಫ್ಯಾಮಿಲಿ ಸಿನಿಮಾಗಳೇ ಎಲ್ಲದು. ಪೆಪ್ಪೆನೂ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು, ಹೆಣ್ಮಕ್ಳಿಗೆಲ್ಲ ಸಂದೇಶ ಇದೆ. ಅದ್ರ ಜೊತೆಗೆ ಸಿನಿಮಾಗೆ 18+ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಅದೆಲ್ಲ ನಿಮ್ಮ ಮನಸ್ಸಲ್ಲಿ ಇರುತ್ತಾ? ಅಂದರೆ ಅದು ಇರುತ್ತೆ, ಈ ಕಡೆ ಒಳ್ಳೆ ಸಿನಿಮಾನು ಕೊಡಬೇಕು, ಈ ಕಡೆ ರಿಯಲಿಸ್ಟಿಕ್ ರಾ ಸಿನಿಮಾನು ಕೊಡಬೇಕು, ಕತೆ ಹೇಳಬೇಕು, ಅದೆಲ್ಲ ಹೆಂಗೆ ಇದು ಮಾಡ್ತೀರಾ? ಅಂದರೆ ಈಗ ನಾನು ಬರೀ ಅದೇ ಥರ ಸಿನಿಮಾ ಮಾಡಿದ್ರೆ ಅದು ಏನು ಬರೀ ಇದೇ ಮಾಡ್ತೀನಿ, ಬಟ್ ನಾನು ಈಗ ಲಾಸ್ಟ್ ಮಾಡಿ ಒಂದು ಸರಳ. ಹೌದು. ಸೊ ಇವಾಗ ಮಾಡ್ತಿರೋದು ಪೆಪ್ಪೆ, ಎರಡು ಆಪೋಸಿಟ್. ಸೊ ತಿರ್ಗಾ ಪೆಪ್ಪೆನೇ ಮಾಡಲ್ಲ, ತಿರ್ಗಾ ಇನ್ನೊಂದು ಸಿನಿಮಾ ಮಾಡ್ತೀನಿ. ಸೊ ಅದು ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ಈ ಸಿನಿಮಾನೂ ಮಾಡ್ತೀವಿ, ಆ ಸಿನಿಮಾ ಮಾಡಿ ಆಮೇಲೆ ಕತೆನೂ ಹಂಗೆ ಅಲ್ಲ. ನೀವು ಎಲ್ಲ ವಿಷಯ, ನೀವು ಒಂದೊಂದು ವಿಷಯ ಬರೀ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೀರ, ಅದೇ ವಿಷಯ ನೀವು ಮಕ್ಳ ಹತ್ರ ಮಾತಾಡಲ್ಲ ತಾನೆ, ಅದು ಕೇಳೋಕ್ಕಾಗಲ್ಲ ಮಕ್ಕಳು. ಸೊ ಅದೇ ರೀತಿ ಒಂದೊಂದು ವಿಷಯ ಇರುತ್ತೆ ನಾವು ಸಿನಿಮಾ ಮಾಡೋದು.
ಅದು ಎಲ್ಲರಿಗೂ ಹೇಳೋಕ್ಕಲ್ಲ, ಅಂದರೆ ಮಕ್ಳಿಗೆ ಹೇಳೋಕ್ಕಲ್ಲ, ಎಲ್ಲ ಕ್ಯಾಟಗರಿ ಆಡಿಯನ್ಸ್ಗೂ ಹೇಳೋಕ್ಕಲ್ಲ. ಸೊ ಒಂದು ವರ್ಗಕ್ಕೆ ಮಾತ್ರ ಹೇಳಬೇಕಾಗುತ್ತೆ. ಸೊ ಅದರಿಂದ ಈ ಕತೆಗೆ ಎ ರೇಟೆಡ್. ಸೊ ಇದರಲ್ಲಿ ತಪ್ಪುದು ಕೆಟ್ಟದು ಒಳ್ಳೇದು ಅಲ್ಲ, ವರ್ಗಕ್ಕೆ ಹೇಳೋ ಕತೆ ಬಂದು ಎ ರೇಟೆಡ್, ಅದಕ್ಕೆ ಎ ರೇಟೆಡ್. ಇದು ಪೆಪ್ಪೆ ಸರ್ ರಿವೆಂಜ್ ಡ್ರಾಮಾನ ಇದು? ಇದು ರಿವೆಂಜ್ ಡ್ರಾಮಾ ಅಂತ ಅಷ್ಟು ಹೇಳೋಕ್ಕಾಗಲ್ಲ. ಇದು ಒಂದು ಈಗ ನಾವು ಮೊನ್ನೆ ಒಂದು ಇದು ಬಿಟ್ಟಿದ್ದೀವಿ ಗೊತ್ತಾ, ಫ್ಯಾಮಿಲಿ ಟ್ರೀ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಒಂದು ಫ್ಯಾಮಿಲಿ ಟ್ರೀ ಬಿಟ್ಟಿದ್ದೀವಿ. ಒಂದೊಂದು ಫ್ಯಾಮಿಲಿದು ಪೆಪ್ಪೆ ಫ್ಯಾಮಿಲಿ, ರಾಯಪ್ಪ, ಬದ್ನಾಳ್, ಮಲ್ಪೆ ಫ್ಯಾಮಿಲಿ, ಆಮೇಲೆ ರಾಘವೇಂದ್ರ, ಅದೊಂದಷ್ಟು ಫ್ಯಾಮಿಲಿ. ಸೊ ಪೆಪ್ಪೆ ಬಂದ್ಬಿಟ್ಟು ಇದೊಂದಷ್ಟು ಫ್ಯಾಮಿಲಿ ನಡುವೆ ಇರೋ ಒಂದು ಹೋರಾಟ. ಹಾಗೆ ಸರ್, ಈಗ ನಿಮ್ಮ ಕತೆ ಆಯ್ಕೆ ಬಗ್ಗೆ ಎಲ್ಲ ಮಾತಾಡಿದ್ವಲ್ಲ, ನೀವು ನೋಡೋ ಸಿನಿಮಾಗಳೆಲ್ಲ ಹೆಂಗಿರುತ್ತೆ? ಈಗ ಮಾಡೋ ಸಿನಿಮಾ ಗೊತ್ತಾಯ್ತು ನನಗೆ, ಡಿಫ್ರೆಂಟ್ ಸಬ್ಜೆಕ್ಟ್ ಎಲ್ಲ ಚೂಸ್ ಮಾಡ್ತೀನಿ ಅಂತ. ನೋಡೋ ಸಿನಿಮಾ ಹೆಂಗೆ, ಆಮೇಲೆ ಸಿನಿಮಾನ ನೀವು ಹೆಂಗೆ ಕಲಿತಾ ಇದ್ದೀರಾ, ಹೆಂಗೆ ಅಪ್ಡೇಟ್ ಆಗ್ತಾ ಇದ್ದೀರಾ, ಏನೇನು ಮಾಡ್ತೀರಾ ಅದನ್ನು ಕಲಿಯೋಕ್ಕೆ? ನಾಲೆಡ್ಜ್ ಸಿನಿಮಾ ನಾಲೆಡ್ಜ್ ಬಂದು ಖಂಡಿತ ನೀವು ಬರೋ ಸಿನಿಮಾಗಳೆಲ್ಲ ನೋಡಲೇಬೇಕು. ಆಮೇಲೆ ಹಳೆ ಸಿನಿಮಾಗಳು ಒಂದಷ್ಟು ನೋಡಲೇಬೇಕು. ಸೊ ಆವಾಗಲೇ ಸಿನಿಮಾ ಅದು ಎವ್ರಿ ಡೇ ನೋಡ್ತಾನೆ ಇರಬೇಕು. ಎವ್ರಿ ಡೇ ಒಂದು ಆ್ಯಕ್ಟರ್ ಏನೋ ಹೊಸದು ಡಿಸ್ಕವರ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಎವ್ರಿ ಡೇ ಶೂಟಿಂಗ್ ಹೋದಾಗ ಏನೋ ಕಲಿತೀರ, ಹೊಸ ಕ್ಯಾರೆಕ್ಟರ್, ಹೊಸ ಸಿನಿಮಾ ಒಪ್ಕೊಂಡಾಗ ಏನೋ ಕಲಿತೀರ, ಒಂದು ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕಂದ್ರೆ ಏನೋ ಕಲಿತೀರ, ನೀವು ಇನ್ನೊಂದು ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ಏನೋ ಕಲಿತೀರ. ಯಾಕಂದರೆ ಒಂದೊಂದು ಆ್ಯಕ್ಟರ್, ಒಂದು ಥಿಯೇಟರ್ ಆರ್ಟಿಸ್ಟ್ ಇರ್ತಾರೆ, ಇಲ್ಲ ಒಬ್ಬೊಬ್ಬರು ಆ್ಯಕ್ಟರು 10 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವರೆಲ್ಲರಿಂದನೂ ಏನಾದ್ರು ಕಲಿತಾನೆ ಇರ್ತೀವಿ. ಸೊ ಒಂದಷ್ಟು ಅಪ್ಡೇಟ್ ನಾವೇ ಪ್ರಯತ್ನ ಮಾಡಬೇಕು, ಒಂದು ನಮ್ಮ ಮುಂದೆನೇ ಬರುತ್ತೆ. ಈ ಸಿನಿಮಾದ ರಿಲೀಸ್ ಡೇಟು ಯಾಕೆ ಸರ್ ಅಂದರೆ ಇದ್ದಕ್ಕಿದ್ದಂಗೆ ಅನೌನ್ಸ್ ಮಾಡಿದ್ರಿ, ಅಂದರೆ 15 ಡೇಸ್ ಬಿಫೋರ್ ಅನೌನ್ಸ್ ಮಾಡಿದ್ರಿ. ಸೊ ಯಾಕಷ್ಟು ಇದು ಅರ್ಜೆಂಟ್ ಅಲ್ಲ ಆಯ್ತಾ ಅಥವಾ ಹೆಂಗೆ ಸರ್? ಅಂದರೆ ಅರ್ಜೆಂಟ್ ಅಲ್ಲ, ನಾವು ಪ್ಲ್ಯಾನ್ ಮಾಡಿದ್ವಿ, ಆಗಸ್ಟ್ 30th ಮಾಡಬೇಕಂತ ಯಾವಾಗಲೂ ಪ್ಲ್ಯಾನ್ ಮಾಡಿದ್ವಿ. ಬಟ್ ಈಗ ರಿಲೀಸ್ ಡೇಟ್ ಬಂದ ತಕ್ಷಣ 18, ಈಗ ನಿಮ್ಗೆ 30 ಬಂದ ತಕ್ಷಣ ನಿಮಗೂ ಆ ರಿಲೀಸ್ ಡೇಟ್ ಒಂದು ಈಗ ಜಾಸ್ತಿ ಹೊತ್ತು ತಲೆಯಲ್ಲಿರಲ್ಲ, ಒಂದು 15 ದಿನ ನೆನಪಲ್ಲಿ ಇರುತ್ತಲ್ಲ. ಸೊ ಅದಕ್ಕೆ ಅದೇ ಕರೆಕ್ಟ್ ಟೈಮ್ ಲೈನ್ಗೆ ನಾವು ಬಿಟ್ವಿ. 15 ದಿನ ಅಂದರೆ ಇದು ತುಂಬ ಫ್ರೆಶ್ ಆಗಿರುತ್ತೆ ಮೈಂಡಲ್ಲಿ. ಇವಾಗ ಪೆಪ್ಪೆನ ಥಿಯೇಟ್ರಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತೋ ಇವಾಗ ರಿಲೀಸ್ ಆಗ್ತಿದೆ ಅಂತ ಹೋಗ್ತೀರಾ. ಇಲ್ಲ 15 ದಿನ ಅಂದರೆ ನಿಮ್ಗೆ ಪ್ಲ್ಯಾನ್ ಮಾಡೋಕ್ಕೆ, ಈಗ ರಿಲೀಸ್ ಒಂದು 2 months ಹಿಂದೆನೇ ಹಾಕಿದರೆ ನೀವು ಆವಾಗ ಪ್ಲ್ಯಾನೇ ಮಾಡ್ತಿರ್ಲಿಲ್ಲ, ಇವತ್ತು ಪೆಪ್ಪೆಗೆ ಹೋಗ್ತು. 15 ದಿನ ಅಂದರೆ ನೆಕ್ಸ್ಟ್ ವೀಕ್ ಅಲ್ಲ, 2 ವೀಕ್ ಬಿಟ್ಟು ನಾವು ಹೋಗ್ಬೋದಂತ ಪ್ಲ್ಯಾನು ಮಾಡ್ಬೋದು. ಇದರಲ್ಲಿ ಒಂದು ಸೀನ್ ಬರುತ್ತೆ ಸರ್, ಅಂದರೆ ಮಚ್ಚಲ್ಲಿ ಸಾಯಿಸಿ ಎದ್ದು ಬರ್ತಾ ಇರ್ತೀರ, ಒಂದು ಫುಲ್ಲು ರಕ್ತ, ಇಡೀ ಬಾಡಿನೇ ರಕ್ತ ಆಗಿರುತ್ತೆ ನಿಮ್ಮದು. ಸೊ ಅದು ನೋಡಿದಾಗ ಒಂಥರ KGF ಅಲ್ಲಿ ಗರುಡ ನೋಡ್ದು ಬರ್ತಾ ಇರ್ತಾರೆ ಯಶ್ ಅವರು, ಆ ಥರದ್ದು ಅಂದರೆ ಆ ಥರದ್ದು ನೋಡ್ದಂಗೆ ಆಯ್ತು ನಮಗೆ. ಬಟ್ ಅದೇ ನೀವು ಅದಕ್ಕೆ ಸಿನಿಮಾ ನೋಡ್ಬೇಕಾ ವಿಜುವಲ್ ಏನಂತ. ಅಂದರೆ ನಾನು ಹೋಲಿಕೆ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ನೀವು ಇವಾಗ ಈ ಥರ ಅನ್ಕೊಂಡಿದ್ದೀರಾ. ಸೊ ಸಿನಿಮಾದಲ್ಲಿ ಹೀಗೆ ಇರ್ಬೋದು ಅಥವಾ ಬೇರೆ ಏನಾದ್ರು ಇರ್ಬೋದು. ಸೊ ಅದಕ್ಕೆ ಟೀಸರ್ ಟ್ರೇಲರ್ ಅಂತ ಈ ಥರ ಇನ್ವೈಟಿಂಗ್ ಶಾರ್ಟ್ಸ್ ಅದು. ಸೊ ನಿಮಗೆ ಆ ಶಾರ್ಟ್ ನೋಡಿದಾಗ ಒಂದು ಅನಿಸಿದೆ, ಈಗ ಟ್ರೇಲರ್ ನೋಡಿ ಈ ಥರ ಇದರಿಂದ ಈ ಥರ ಸ್ಟೋರಿ ಇರ್ಬೋದು, ಇಲ್ಲ ಈ ಥರ ಇರ್ಬೋದು ಅಂತ. ಸೊ ಅದೇ ನಮಗೂ ಬೇಕಾಗಿರೋದು. ಸೊ ನಿಮಗೆ ಸಿನಿಮಾ ನೋಡಿದಾಗ ನಿಮ್ಗೊಂದು ನಿಜ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸರ್ ನೀವು ಎಲ್ಲೂ ನಾನು ಅಷ್ಟು ಕೋಟಿ ಸಿನಿಮಾ ಮಾಡಬೇಕು, ಇಷ್ಟು ಕೋಟಿ ಸಿನಿಮಾ ಮಾಡಬೇಕು, ನಾನು ಅಷ್ಟು ಕಲೆಕ್ಟ್ ಮಾಡಬೇಕು, ಆ ಥರದ್ದೆಲ್ಲ ನೀವು ಯೋಚನೆ ಮಾಡ್ತಾ ಇಲ್ಲ. ಒಳ್ಳೆ ಕತೆ, ಒಳ್ಳೆ ಸಬ್ಜೆಕ್ಟು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೂಟನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಬಟ್ ಈಗ ನೋಡಿದ್ರೆ ನೀವು ನಮ್ಮ ಆ್ಯಕ್ಟರ್ಗಳು ಯಾರು ಇಷ್ಟು ಕೋಟಿ ಸಿನಿಮಾ ಮಾಡಬೇಕು ಇಲ್ಲ ಇಷ್ಟು ಕೋಟಿ ನಮ್ಗೆ ಬೇಕಂತ ಯಾರೂ ಹೇಳಿಲ್ಲ. ಒಂದಷ್ಟು ಅದೇ ಆಗಿರೋದು. ಸೊ ಯಾರೂ ಆ ಥರ ಹೇಳ್ಕೊಳೋರು ಇಲ್ಲ. ಬಟ್ ಅದೇ ಎಲ್ಲರಿಗೂ ಏನು ಬೇಕಂದ್ರೆ ಒಳ್ಳೆ ಸಿನಿಮಾ. ಈಗ ನಿಮ್ಮ ಆಡಿಯನ್ಸ್ಗೂ ಏನು ಬೇಕಂದ್ರೆ ಒಳ್ಳೆ ಸಿನಿಮಾ ಬೇಕು, ಈಗ ಆ್ಯಕ್ಟರ್ಗೂ ಏನು ಬೇಕಂದ್ರೆ ಒಳ್ಳೆ ಸಿನಿಮಾ, ಎಲ್ಲರಿಗೂ ಪ್ರೊಡ್ಯೂಸರ್ಗೂ ಒಳ್ಳೆ ಸಿನಿಮಾ. ದುಡ್ಡು ಆಮೇಲೆ ಕಲೆಕ್ಷನ್ ಎಲ್ಲ ಅದಕ್ಕೆ ಒಂದು ಬೋನಸ್. ಈ ಸಿನಿಮಾದಲ್ಲಿ ಮಯೂರ್ ಪಟೇಲ್ ಅವ್ರನ್ನ ಟ್ರೈಲರಲ್ಲಿ ನೋಡಿ ತುಂಬ ಖುಷಿ ಆಯಿತು. ತುಂಬ ವರ್ಷ ಆದಮೇಲೆ ಬಂದಿದ್ದವರು. ಹೌದು. ಸೊ ಏನು ಕ್ಯಾರೆಕ್ಟರ್ ಅವರು ಹೆಂಗಿರುತ್ತೆ ಎಲ್ಲ? ಕ್ಯಾರೆಕ್ಟರ್ ಹೇಳೋಕ್ಕಲ್ಲ, ಬಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ನೀವು ಆ ಫ್ಯಾಮಿಲಿ ಟ್ರೀ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಹೋಗ್ಬಿಟ್ಟು ಫ್ಯಾಮಿಲಿ ಟ್ರೀ ನೋಡಿ, ಅದರಲ್ಲಿ ಮಯೂರ್ ಪಟೇಲ್ ಏನು ಕ್ಯಾರೆಕ್ಟರ್ ಅಂತ ನಿಮಗೆ ಗೊತ್ತಾಗುತ್ತೆ, ಯಾವ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಬಟ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ತುಂಬ ವರ್ಷ ಆದಮೇಲೆ ತಿರ್ಗಾ ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ಅವರ ಗೆಟಪ್ ತುಂಬ ಚೆನ್ನಾಗಿದೆ. ಅವ್ರದ್ದು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಒಂದು ತುಂಬ ಸ್ಟ್ರಾಂಗ್ ರೋಲ್ ಇದೆ, ಒಂದು ಪವರ್ಫುಲ್ ರೋಲ್ ಇದೆ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕೆ ತುಂಬ ಖುಷಿ ಆಗುತ್ತೆ. ಒಂದೇ ಒಂದು ಕಣ್ಣೊಂದು ಸೀನ್ ಬಂತು, ಕಣ್ಣು ಇದನ್ನ ಈ ಕಡೆ ಜರುಗಿಸೋದು ಪೆಪ್ಪೆ ಅಂತೇಳಿ ಫೈನಲ್ ಆಗಿ ಬರುತ್ತೆ ಟ್ರೈಲರಲ್ಲಿ. ಅದು ಹೆಂಗೆ ಮಾಡಿದ್ರಿ? ಅಂದರೆ ಅಲ್ಲ, ಅದು ಸಖತ್ತಾಗಿತ್ತು ಆ್ಯಕ್ಚುಲಿ. ಫುಲ್ ಕ್ಲೋಸ್ ಅಪ್ ಇತ್ತು, ಬರೀ ಕಣ್ಣು ಮಾತ್ರ. ಅವತ್ತು ಆ ಸಿನಿಮಾದು ಲಾಸ್ಟ್ ಡೇ ಅಲ್ಲ, ಆ ಶೂಟಿಂಗ್ದು ಲಾಸ್ಟ್ ಶಾಟ್ ಅದು ತೆಗ್ದಿದ್ದು. ಆಮೇಲೆ ಕಣ್ಣಲ್ಲಿ ಏನೇ ಬಿದ್ರೇನು ನಿಮಗೆ ಕಣ್ಣು ತೆಗಿಯಕ್ಕಲ್ಲ.
ಇದಾಗುತ್ತೆ. ಸೊ ಅದರಲ್ಲಿ ಅವ್ರಿಗೇನು ಪ್ಲ್ಯಾನ್ ಇದ್ದಿದ್ದು ಅಂದರೆ ರೆಡ್ ಕಲರ್ ಬ್ಲಡ್ ಥರ ಕಾಣಿಸ್ಬೇಕಾಗಿತ್ತು. ಸೊ ಅದರಿಂದ ಅದನ್ನು ಒಂದು ಕ್ಲೋಸ್ ಏನಂತಾರೆ ಎಕ್ಸ್ಟ್ರಾ ಕ್ಲೋಸಪ್ಪಲ್ಲಿ ಅದನ್ನು ತೆಗಿಬೇಕಾಗಿತ್ತು. ಸೊ ಅದೊಂಥರ ಚೆನ್ನಾಗಿತ್ತು, ಚಾಲೆಂಜಿಂಗ್ ಆಗಿತ್ತು. ಆ ಎಕ್ಸ್ಪ್ರೆಷನ್ನ ಹಂಗೆ ಇಟ್ಕೊಂಡು ಟರ್ನ್ ಮಾಡಬೇಕಾಗಿತ್ತು ವಿತೌಟ್ ಬ್ಲಿಂಕು. ಚೆನ್ನಾಗಿ ಬಂತು. ಶಿವಣ್ಣ ಅವರು ಸರ್, ಅವರು ಸಿನಿಮಾದಲ್ಲೆಲ್ಲ ತುಂಬ ಕಣ್ಣಲ್ಲೇ ಆಟ ಆಡ್ತಾರೆ, ಆ್ಯಕ್ಟಿಂಗ್ ಎಲ್ಲ. ಸೊ ಅದನ್ನು ಇಲ್ಲಿ ನೀವು ಟ್ರೈ ಮಾಡಿದ್ದೀರಾ, ಕಣ್ಣಲ್ಲೇ ಒಂಥರ ಇದು ಮಾಡೋದನ್ನು, ಆ್ಯಕ್ಟಿಂಗ್ ಮಾಡೋದನ್ನು? ಕರೆಕ್ಟ್. ಇದರಲ್ಲೊಂದಷ್ಟು ಎಫರ್ಟ್ ಹಾಕಿದ್ದೀನಿ. ಆ ಥರ ಕಣ್ಣಲ್ಲೊಂದಷ್ಟು ಸೀನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಅವ್ರು ರಿಮೋಟ್ ಮಾಡೋಕ್ಕೆ ಬರೀ ಕಣ್ಣು ಯೂಸ್ ಮಾಡ್ಕೊಂಡು ಬೇರೆ ಏನು ಇಲ್ಲದೆ, ಸಪೋರ್ಟ್ ಇಲ್ಲದೆ ಬರೀ ಕಣ್ಣಲ್ಲಿ ಒಂದಷ್ಟು ಹೇಳೋಕ್ಕೆ ಟ್ರೈ ಮಾಡಿದ್ವಿ. ಟ್ರೈಲರ್ ನೋಡಿದಾಗ್ಲೂ ತುಂಬ ವೈಡ್ ಶರ್ಟಲ್ಲಿ ಸಿನಿಮಾ ತೆಗ್ದಿದ್ದೀರ, ಅವಾಗವಾಗ ತುಂಬ ವೈಡಲ್ಲಿ ಇರುತ್ತೆ. ಸೊ ಇಡೀ ಏನೇನು ಅಂತ ಕಾಣ್ತಾ ಇರುತ್ತೆ. ಸೊ ಅದೊಂಥರ ಆ ಪ್ರಪಂಚನ ಜನರಿಗೆ ಒಂದು ಫೀಲ್ ಮಾಡಿಸೋಕ್ಕೆ, ಒಂದು ಆ ಥರ ಒಂದು ಪ್ರಶಾಂತವಾದ ಜಾಗನ ಜನರಿಗೆ ಫೀಲ್ ಮಾಡಿಸೋಕ್ಕೆ ಒಂದಷ್ಟು ಆರ್ಟಿಸ್ಟಿಕ್ ಫ್ರೇಮ್ಸ್ಗಳನ್ನ ಇಟ್ಟು ಈ ಸಿನಿಮಾದಲ್ಲಿ ತೋರಿಸಿದ್ವಿ. ಸೊ ಅದನ್ನ ಥಿಯೇಟ್ರಲ್ಲಿ ನೋಡಿದಾಗ, ಜೊತೆಗೆ ಅವ್ರ ಆ್ಯಂಬಿಯನ್ಸ್ ಮ್ಯೂಸಿಕ್ ನೋಡಿದಾಗ ನಿಮಗೆ ಫುಲ್ ವೈಟ್ ಫ್ರೇಮ್ ಬಂದ ತಕ್ಷಣ ನೀವೇ ಅಲ್ಲಿದ್ದೀವಿ ಅಂತ ಅನಿಸುತ್ತಲ್ಲ. ಸೊ ಅದರಿಂದ ವೈಟ್ ಫ್ರೇಮ್ಗಳನ್ನ ಯೂಸ್ ಮಾಡಿದೆ. ಇನ್ನೊಂದೇನೋ ಕೇಳಬೇಕು ಅನ್ಕೊಂಡೆ. ಸರ್ ಇದು ಸರ್, ಈ ಪ್ರೊಡ್ಯೂಸರ್ನ ಮಾತಾಡ್ಸುವಾಗ ಅವ್ರು ಹೇಳಿದ್ರು ಈ ಸಿನಿಮಾದಲ್ಲಿ ಡೈಲಾಗಿಂದ ನಾವು ಸಿನಿಮಾನ ಕನ್ವೆ ಮಾಡ್ತಾ ಇಲ್ಲ, ಅಂದರೆ ಏನೋ ವಿಜುವಲಿ ಕನ್ವೆ ಮಾಡ್ತಿದ್ವಿ ಅನ್ನೋ ಥರ. ಅಂದರೆ ಈಗ ನಾನು ನಿಮ್ಮ ಮನೆಗೆ ಬರಲ್ಲ ಅನ್ನೋದನ್ನು ಅವನು ಡೈರೆಕ್ಟಾಗಿ ಹೇಳಲ್ಲ, ಅವನೇನೋ ಆ್ಯಕ್ಷನ್ ಮಾಡ್ತಾನೆ, ಜನ ಅರ್ಥ ಮಾಡ್ಕೊಬೇಕು ಅದನ್ನು ಅಂತ. ಸೊ ಅದೆಲ್ಲ ಹೆಂಗಿತ್ತು ಅಂದರೆ ವಿತ್ ಡೈಲಾಗ್ ಮಾಡೋಕ್ಕೂ ಬೇರೆ ಥರ ನಿಮ್ಮನೆ ಆ್ಯಕ್ಟಿಂಗೂ ಬೇರೆ ಥರ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ ಈ ಫಿಲ್ಮಲ್ಲಿ. ಕರೆಕ್ಟು. ಇದು ತುಂಬ ವಿಜುವಲ್ಸ್ ಜಾಸ್ತಿ, ಸೌಂಡ್ ಜಾಸ್ತಿ. ನೀವು ಆ ಟ್ರೇಲರಲ್ಲೇ ನೋಡ್ಬೋದಲ್ಲ, ಒಂದಷ್ಟು ಶಾರ್ಟ್ಸಲ್ಲಿ ಏನೂ ಡೈಲಾಗ್ಸ್ ಇಲ್ಲ, ಬರೀ ಟ್ರೇಲರ್. ಒಂದು ಹುಡುಗಿ ಸುಮ್ಮನೆ ಕೂತಿರ್ತಾಳೆ, ತಾಯಿ ಮಲಗಿರ್ತಾಳೆ, ಒಂದು ಮಗು ಇರುತ್ತೆ. ಸೊ ಆ ಥರ ಎಷ್ಟೊಂದು ಶಾರ್ಟ್ಗಳಿರುತ್ತಲ್ಲ. ಸೊ ಆ ಶಾರ್ಟೆಲ್ಲ ಒಂದೊಂದು ಶಾರ್ಟು ಒಂದೊಂದು ಕತೆ ಹೇಳ್ತಾ ಇರುತ್ತೆ, ಒಂದೊಂದು ಅರ್ಥ ಸಿಗುತ್ತೆ. ಸೊ ಯಾವಾಗ ಪಿಕ್ಚರ್ ಜೊತೆ ನೋಡಬೇಕಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಅರ್ಥ ಸಿಗುತ್ತೆ. ಸೊ ಅದರಿಂದ ಇದೊಂಥರ ಬೇರೆ ಥರ ಸ್ಟೋರಿ ಟೆಲ್ಲಿಂಗ್ಗೆ ಒಂದು ಹೊಸ ಥರ ಸ್ಟೋರಿ ಟೆಲ್ಲಿಂಗ್. ವಿನಯ್ ಅವರು ಸೈಲೆಂಟ್ ಹುಡುಗ ಅಂತ ನಮಗೆಲ್ಲ ಗೊತ್ತು. ಇವನು ಪೆಪ್ಪೆ ಬಂದು ಫುಲ್ ವೈಲೆಂಟ್ ಆಗಿದ್ದಾನೆ. ಸೊ ವಿನಯ್ ಪೆಪ್ಪೆ ಆಗಿ ಬದಲಾಗಕ್ಕೆ ನಿಮ್ಮ ಪ್ರಾಕ್ಟೀಸು ಆ ಥರದ್ದು ಏನಾದರೂ ಇತ್ತ? ಮನೇಲಿ ಏನಾದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರ ಸ್ಟೈಲು ಅದೆಲ್ಲ? ಇಲ್ಲ, ಈಗ ಅದೇನಂದರೆ ನಿಮಗೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ತಲೆ ಒಳಗಡೆ ಕೂತ್ಕೊಂಡಾಗ, ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ದಾಗ, ಆಮೇಲೆ ಆ ಕ್ಯಾರೆಕ್ಟರ್ ಏನೇನು ಮಾಡುತ್ತೆ, ಆ ಕ್ಯಾರೆಕ್ಟರ್ಗೆ ಏನು ಇಷ್ಟ ಇಲ್ಲ, ಅವನ ತಲೆಯಲ್ಲಿ ಏನು ನಡೀತಾ ಇರುತ್ತೆ ಪ್ರತಿದಿನ. ಸೊ ಅದೆಲ್ಲ ಇದ್ದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಆ ಕ್ಯಾರೆಕ್ಟರ್ ಆಗೋದು, ಆ ಕ್ಯಾರೆಕ್ಟರ್ ಹೆಂಗೆ ಮಾತಾಡುತ್ತೆ ಅಂತ ಕ್ಲೀನಾಗಿ ಅದಾಗದೇ ಬಂದ್ಬಿಡುತ್ತೆ. ಸೊ ಏನು ಮೇಯ್ನ್ ಅಂದರೆ ಪ್ರಿಪ್ರೇಷನ್ ಇದು ಸ್ಟೋರಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದೇ ಮೋಸ್ಟ್ ಇಂಪಾರ್ಟೆಂಟ್. ಮಟನ್ ಅಂಗಡಿಯಲ್ಲಿ ಒಂದು ಏನೋ ಒಂದು ಸೀನ್ ಬರುತ್ತೆ, ಫೈಟ್. ಆ ಫೈಟ್ ಎಲ್ಲ ಹೆಂಗಿತ್ತು ಸರ್ ಅಲ್ಲಿ ಮಾಡೋದು? ಆ ಫೈಟ್ ನಿಮ್ಗೇನು ಅನಿಸ್ತು ಅದು ನೋಡಿ? ಇಡೀ ಟ್ರೈಲರೇ ಸಖತ್ತಾಗಿತ್ತು. ಸೊ ಆ ಮಟನ್ ಇದು ಮೈಸೂರಲ್ಲಿ ಮಾಡಿದ್ದು, ಮಂಡಿ ಮಾಲಲ್ಲಿ ಒಂದು ಮೀಟ್ ಮಾರ್ಕೆಟ್ ಇದೆ, ಅಲ್ಲಿ ಇದನ್ನು ನಾವು ಶೂಟ್ ಮಾಡಿದ್ವಿ. ಅಲ್ಲೇನಂದರೆ ತುಂಬ ಇದು ಇಡೀ ಶೂಟು ಬರೀ ಒಂದಿನಲ್ಲಿ ಮಾಡಬೇಕಾಯ್ತು, 9 to 6 ಕಂಪ್ಲೀಟ್ ಮಾಡಬೇಕಾಯ್ತು. ಆಮೇಲೆ ಫಸ್ಟ್ ಫೈಟ್ ಇದು ಇಂಟ್ರೊಡಕ್ಷನ್ ಫೈಟು. ಸೊ ತುಂಬ ಫಾಸ್ಟಾಗಿ ಮಾಡಬೇಕಾಯ್ತು. ಆಮೇಲೆ ಅಲ್ಲಿ ಬೇರೆ ತುಂಬ ಜನ, ಮಾರ್ಕೆಟ್ ಅಂದರೆ ಪ್ರತಿದಿನ ಜನ ಬರ್ತಾನೆ ಇರುತ್ತೆ, ಆಮೇಲೆ ವಾಸನೆ ಇರುತ್ತೆ, ಆಮೇಲೆ ಏನದು ನೊಣಗಳು ತುಂಬ ಇರುತ್ತೆ, ಗಿಸ್ ಅಂತ ಇರುತ್ತೆ. ಆ್ಯಕ್ಟ್ ಮಾಡಬೇಕಂದ್ರೆ ಎಲ್ಲ ಬರ್ತಾ ಇರುತ್ತೆ. ಆಮೇಲೆ ಚೆನ್ನಾಗಿತ್ತು, ಒಂಥರ ಕ್ವಿಕ್ಕಾಗಿ ಮಾಡಬೇಕಾಯ್ತಲ್ಲ, ಎಲ್ಲರೂ ಫುಲ್ ಕಾನ್ಸಂಟ್ರೇಷನಲ್ಲೇ ಇದ್ದರು, ಆ ಫುಲ್ ಫೈಟ್ ಮೂಡಲ್ಲೇ ಇದ್ದರು. ಸೊ ಬೇಗ ಮುಗಿಸ್ಬೇಕಂತ ಎಲ್ಲರ ತಲೆಯಲ್ಲೂ ಇತ್ತು. ಸೊ ಚೆನ್ನಾಗಿ ಬಂತು, ಚೆನ್ನಾಗಿ ಕ್ಲೀನಾಗಿ, ತುಂಬ ಚೆನ್ನಾಗಿ ಬಂತು. ಮನೇಲಿ ವಿಜುವಲ್ಸ್ ಎಲ್ಲ ನೋಡಿದಾಗ ಏನಂದ್ರು ಸರ್, ಎಲ್ಲರ ರಿಯಾಕ್ಷನ್ ಎಲ್ಲ ಹೆಂಗಿತ್ತು? ಫಸ್ಟ್ ಟೈಮು ಅವರು ನಿಮ್ಮನ್ನು ಈ ಥರದ್ದೊಂದು ನೋಡ್ತಾ ಇರೋದು. ಅದೇ ಅವ್ರಿಗೆ ಈ ವಿಜುವಲ್ಸ್ ಎಲ್ಲ ತುಂಬ ಹೊಸದಾಗಿ ಕಾಣಿಸ್ತು. ಅಂದರೆ ಇತ್ತೀಚೆಗೆ ನೋಡಿಲ್ಲದೆ ಇರೋದಂಥ ಒಂದಷ್ಟು ವಿಜುವಲ್ಸ್ ಕಾಣಿಸ್ತು. ಅಂದರೆ ನೀವು ನೋಡ್ಬೋದು ಆ ವೈಟ್ ಫ್ರೇಮ್ಸ್ ಆಗಿರ್ಬೋದು, ಆಮೇಲೆ ಅಲ್ಲಿರೋ ಪಾತ್ರಗಳಾಗಿರ್ಬೋದು, ಪಾತ್ರಗಳ ಬಟ್ಟೆಗಳಾಗಿರ್ಬೋದು, ಆಮೇಲೆ ಅವರು ಪಾತ್ರಗಳು ಎಷ್ಟು ಕ್ಯಾಶುವಲ್ಲಾಗಿ ಆಮೇಲೆ ನ್ಯಾಚುರಲ್ ಆಗಿರ್ತಾರೆ ಅಂತ ಇರ್ಬೋದು. ಆಮೇಲೆ ಅಲ್ಲಿರೋ ಒಂದು ಕತೆ ಆದರೂ ಇರ್ಬೋದು, ಅದೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಈಗ ಯಾರೋ ಒಬ್ಬರು ಡೈರೆಕ್ಟ್ರು ವಿನಯ್ ಅವ್ರಿಗೆ ಸಿನಿಮಾ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಸರ್ ಅವರು ಒಳ್ಳೆ ಕತೆ ತರಬೇಕು ಅಷ್ಟೇ. ಸೂಪರ್ ಸರ್, ಸೂಪರ್. ಇಷ್ಟೊತ್ತು ಮಾತಾಡಿ ಸರ್, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.
ಪೆಪ್ಪೆಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಸಿನಿಮಾ ನೋಡಿ. ಖಂಡಿತ ನೋಡ್ತೀವಿ. ಸಿನಿಮಾ ನೋಡಿ ನಿಮ್ಮ ರಿವ್ಯೂನ ಹಾಕಿ. ಖಂಡಿತ ಸರ್. ಆಮೇಲೆ ಫೋನ್ ಮಾಡಿ ಹೇಳಿ ಹೆಂಗಿತ್ತು, ಆಡಿಯನ್ಸ್ ಹೆಂಗಿಷ್ಟ ಕಾಯ್ತಾ ಆಯ್ತು. ಇದೀವಿ ನಾವು. ಹಾಂ ತುಂಬ ಚೆನ್ನಾಗಿದೆ ಟ್ರೈಲರ್ ಎಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್ ಸಿನಿಮಾ.